ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಟೈಮ್ ಸಂಜೆ 5 ಗಂಟೆ ಆಗಿದೆ. ನೈಟ್ ಡಿನ್ನರ್ಗೆ ಅಡುಗೆ ಮಾಡೋಣ ಅಂತ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿನೆಲ್ಲ, ಟೊಮೆಟೊ, ಈರುಳ್ಳಿ ಎಲ್ಲ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗಾಗಿ ಸ್ವಲ್ಪ ಸ್ಪೆಷಲಾಗಿ ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಫೇವ್ರೆಟ್ ಎಲ್ಲ ರೆಸಿಪಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ಏನೆಲ್ಲ ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಜಾಸ್ತಿ ವೆರೈಟಿ ಏನೂ ಮಾಡ್ತಾಯಿಲ್ಲ. ಇವತ್ತು ನಾನು ಪನ್ನೀರ್ ಬಟರ್ ಮಸಾಲ, ಹಾಗೆ ಪರೋಟ ಅಂದರೆ ರೆಡಿ ಪರೋಟ ತಂದಿದ್ದೀನಿ. ಅದನ್ನೇ ಕಾಯಿಸ್ಕೊಳ್ಳೋಣ ಪನ್ನೀರ್ ಬಟರ್ ಮಸಾಲಕ್ಕೆ ಅಂತ ಅದನ್ನು ಕೂಡ ತಂದಿದ್ದೀನಿ. ಜೊತೆಗೆ ಮಶ್ರೂಮ್ ದೊಣ್ಣೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹಾಗೆ ಗುಲಾಬ್ ಜಾಮೂನು, ಕೇಕು, ಸ್ವೀಟ್ಸು, ಚಾಕ್ಲೇಟ್ಸ್ ಎಲ್ಲ ಇರುತ್ತಲ್ಲ, ಇಷ್ಟು ಎಲ್ಲ ಸೇರಿದರೆ ಚೆನ್ನಾಗಾಗುತ್ತೆ ಅಂತ ಈ ಥರ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದು ನನ್ನ ಹಸ್ಬೆಂಡ್ ಫೇವ್ರೇಟ್ ಎಲ್ಲ, ಅವ್ರದ್ದು ಫೇವ್ರೇಟ್ ರೆಸಿಪಿನೇ ಮಾಡ್ತಾಯಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ನಾನು ಈ ರೆಸಿಪಿ ಮಾಡ್ತಾ ಇರೋದು. ಇವತ್ತು ನಾವು ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ವೆಜ್ ಐಟಮ್ಸ್ನೇ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡಿಗೆ ಮಶ್ರೂಮ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ರೆಸಿಪಿ ಹಾಕಿರೋದೇ ಮಶ್ರೂಮ್ ಬಿರಿಯಾನಿ. ಅವರೇ ಹೇಳಿದರು ಮಶ್ರೂಮ್ ಬಿರಿಯಾನಿ ಮಾಡು ಅಂತ, ಹಾಗಾಗಿ ಅದನ್ನೇ ಹಾಕಿದ್ದೆ. ಇವಾಗ ನಾನು ಪನ್ನೀರ್ ಬಟರ್ ಮಸಾಲಕ್ಕೆ ಮಸಾಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ನಾನು ಗುಲಾಬ್ ಜಾಮೂನ್ ಮಾಡೋಣ ಅಂತ ಎಲ್ಲ ಪೌಡರ್ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸಕ್ಕರೆ ಪಾಕ ಕೂಡ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಎಲ್ಲ ಹಿಟ್ಟನ್ನೆಲ್ಲ ನಾದಿ ಉಂಡೆ ಕೂಡ ಮಾಡ್ಕೊಂಡಿದ್ದೀನಿ ಗುಲಾಬ್ ಜಾಮೂನಿಗೆ. ಪಾಕ ಕೂಡ ರೆಡಿ ಆಗ್ತಾಯಿದೆ. ಎಲ್ಲ ಪಟ ಮಾಡ್ತಾಯಿದ್ದೀನಿ. ಬೇಗ ಈ ಅಡುಗೆ ಕೆಲಸ ಎಲ್ಲ ಮುಗಿಸಿ ಸಿಂಪಲ್ಲಾಗಿ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಮಾಡ್ಕೋಬೇಕು. ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬರೋಷ್ಟರೊಳಗೆ ಡೆಕೋರೇಷನ್ ಎಲ್ಲ ಮಾಡಿ ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಕಡೆ ಜಾಮೂನ್ನ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ, ಅದು ಕೂಡ ಆಗ್ತಾಯಿದೆ. ಅವರಿಗೆ ಸ್ವೀಟ್ ಐಟಮ್ಸಲ್ಲಿ ಗುಲಾಬ್ ಜಾಮೂನ್ ಅಂದರೆ ಇಷ್ಟ, ಹಾಗಾಗಿ ಇವತ್ತು ಗುಲಾಬ್ ಜಾಮೂನ್ನೇ ಮಾಡ್ತಾಯಿದ್ದೀನಿ. ಪಾಕ ಕೂಡ ರೆಡಿಯಾಗಿತ್ತು, ಅದನ್ನು ಕೂಡ ಹಾಕಿದ್ದೀನಿ. ಹಾಗೆ ಪನ್ನೀರ್ ಬಟರ್ ಮಸಾಲ ಕೂಡ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಪನ್ನೀರ್ ಬಟರ್ ಮಸಾಲ ರೆಸಿಪಿ ಕೂಡ ಹಾಕ್ತೀನಿ. ಇನ್ನೊಂದು ಕಡೆ ಮಶ್ರೂಮ್ ದೊಣ್ಣೆ ಬಿರಿಯಾನಿ ಮಾಡೋಕ್ಕೆ ಮಶ್ರೂಮ್ ಕೂಡ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಗರಂ ಮಸಾಲ ಎಲ್ಲ ಹಾಕಿ ಅದಕ್ಕೆ 1-2 ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಮಸಾಲ ರುಬ್ಬಕ್ಕೆ ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಒಂಚೂರು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವತ್ತು ನಾನು ಮಶ್ರೂಮ್ ದೊಣ್ಣೆ ಬಿರಿಯಾನಿ ಮಾಡ್ತಾ ಇರೋದು. ನಾನು ಲಾಸ್ಟು ಹಾಗೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ದೊಣ್ಣೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ಮಸಾಲನೆಲ್ಲ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಾನಿವತ್ತು ಖಾರ ಪುಡಿ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ನಾನು ಪೇಸ್ಟ್ ಮಾಡೋಷ್ಟೊತ್ತಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆಲ್ಲ ಅದು ಖಾರ ತುಂಬ ಇದೆ, ಹಾಗಾಗಿ ಖಾರದ ಪುಡಿನ ನಾನು ಯೂಸ್ ಮಾಡ್ತಾಯಿಲ್ಲ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನೀಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಹಾಕ್ತಾಯಿದ್ದೀನಿ. ಮಶ್ರೂಮ್ನ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಅಕ್ಕಿನ ಹಾಕ್ಕೊತೀನಿ. ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಆ ಥರ ಮಾಡೋದ್ರಿಂದ ಮಶ್ರೂಮ್ ಬಿರಿಯಾನಿ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನಾನು ಈ ಥರನೂ ಕೂಡ ಬಿರಿಯಾನಿ ಮಾಡೋಷ್ಟೊತ್ತಿಗೆ ಅಕ್ಕಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇರ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈಗ ಅಕ್ಕಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಹಾಗೆ ಒಬ್ಬೊಬ್ಬರು ಒಂದೊಂದು ಥರ ಬಿರಿಯಾನಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಈ ಥರನೂ ನೀವು ಮಾಡೋದಾದ್ರೆ ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ನೀರನ್ನ ಹಾಕ್ತಾಯಿದ್ದೀನಿ. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಆ ಥರ ಮೆಜರ್ಮೆಂಟಲ್ಲಿ ನೀರನ್ನ ಹಾಕ್ತಾಯಿದ್ದೀನಿ. ಈ ನೀರು ಕುದಿ ಎಲ್ಲ ಬಂದ ಮೇಲೆ ನಾನು ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1 ವಿಷಲ್ ಬರೆಸ್ತೀನಿ. ಆವಾಗ ಸೂಪರ್ ಆಗಿರೋ ಮಶ್ರೂಮ್ ದೊಣ್ಣೆ ಬಿರಿಯಾನಿ ರೆಡಿಯಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇವಾಗ ತುಂಬ ಟೇಸ್ಟಿಯಾಗಿರೋ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಹಸ್ಬೆಂಡಿಗೂ ಹೇಳಿದೆ ಅಲ್ಲ ಫೇವ್ರೇಟ್ ಅಂತ, ಅವರು ಕೂಡ ತುಂಬ ಖುಷಿ ಪಟ್ಟು ತಿಂದರು.
ನಾನು ಬೇಗ ಬೇಗ ವೀಡಿಯೋ ಮಾಡ್ಕೊತಾ ಇದ್ದೆಲ್ಲ, ಹಾಗಾಗಿ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ತೋರಿಸಿಲ್ಲ ಕ್ಲಿಪ್ಪಿಂಗ್ಸು. ಹಾಗೆ ನಾನು ಮಾಡ್ತಾ ಇದ್ನಲ್ಲ ಪಟ ಪಟ ಅಂತ ತೋರಿಸಿದ್ದೀನಿ. ಈಗ ಇನ್ನೊಂದು ಕಡೆ ಗುಲಾಬ್ ಜಾಮೂನ್ ಕೂಡ ರೆಡಿಯಾಗಿದೆ. ಅದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಅದು ಕೂಡ ಅಷ್ಟೇ ಎಲ್ಲ ಮುಗೀತು. ಈಗ ಅಡುಗೆ ಎಲ್ಲ ಒಂದು ಕಡೆಯಿಂದ ಮುಗಿಸ್ಕೊಂಬಂದೆ. ಹಾಗೆ ಇವಾಗ ಡೆಕೋರೇಷನ್ ಮಾಡೋಣ ಅಂತ ಬೇಗ ಬೇಗ ಅಡುಗೆ ಮುಗಿಸಿದ್ದೀನಿ. ಈಗ ಮಶ್ರೂಮ್ ಬಿರಿಯಾನಿ, ಪರೋಟ ಕೂಡ ಕಾಯಿಸಿ ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ಪನ್ನೀರ್ ಬಟರ್ ಮಸಾಲ ಜೊತೆಗೆ ಗುಲಾಬ್ ಜಾಮೂನ್ ಕೂಡ ರೆಡಿಯಾಗಿದೆ. ಹಾಗೆ ಇವತ್ತು ನಾವು ಸಿಂಪಲ್ಲಾಗಿ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಅದಕ್ಕೆ ಫಸ್ಟೇ ಎಲ್ಲ ಅಡುಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಮುಗಿದ್ಬಿಟ್ರೆ ನನಗೆ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಈ ಅಡುಗೆನೆಲ್ಲ ಫಸ್ಟು ಮುಗಿಸಿಟ್ಕೊಂಡಿದ್ದೀನಿ. ಇವಾಗ ತಾನೇ ಅಡುಗೆ ಎಲ್ಲ ಮುಗಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಆ್ಯನಿವರ್ಸರಿ ಇತ್ತಲ್ಲ, ಹಾಗಾಗಿ ಹಸ್ಬೆಂಡ್ ಫೇವ್ರೆಟ್ ರೆಸಿಪಿನೇ ಎಲ್ಲದು ಮಾಡಿದ್ದೀನಿ. ಪನ್ನೀರ್ ಬಟರ್ ಮಸಾಲ, ಹಾಗೆ ಪರೋಟ ತಂದಿರೋದು, ಅದನ್ನು ಕಾಯಿಸ್ಬೇಕು. ಜೊತೆಗೆ ಮಶ್ರೂಮ್ ಬಿರಿಯಾನಿ, ಜಾಮೂನ್, ಈ ಥರ ಎಲ್ಲ ಹಸ್ಬೆಂಡ್ ಫೇವ್ರೆಟ್ ಅಡುಗೆನೇ ಮಾಡಿದ್ದೀನಿ. ಇವಾಗ ತಾನೇ ಎಲ್ಲ ಮುಗೀತು. ಈಗ ಒಂದು ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬರೋದ್ರೊಳಗೆ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಮನೇಲಿ ಒಂದು ಸ್ವಲ್ಪ ಥಿಂಗ್ಸ್ ಇದೆ, ಹಳೆದೇ ತಂದಿರೋದು. ಹಾಗೆ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿ ರೆಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ನಾನು ರೆಡಿಯಾಗಿ ನೆಕ್ಸ್ಟ್ ಡೆಕೋರೇಷನ್ ಮಾಡೋಣ ಅಂತ. ಈಗ ಫಸ್ಟ್ ನಾನು ರೆಡಿಯಾಗಿ ಬರ್ತೀನಿ, ಆಮೇಲೆ ಡೆಕೋರೇಷನ್ ಮಾಡ್ಕೊತೀನಿ. ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಸಿಂಪಲ್ಲಾಗಿ ಹೇಗೆ ಡೆಕೋರೇಷನ್ ಮಾಡ್ತೀನಿ ಅಂತ. ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲ ನಾನು ಕೂಡ ರೆಡಿಯಾಗಿ ಬಂದಿದ್ದೀನಿ. ಸಿಂಪಲ್ಲಾಗಿ ಈ ಥರ ಡ್ರೆಸ್ ಹಾಕಿದ್ದೀನಿ. ಹಾಗೆ ಈಗ ಫಸ್ಟು ಡೆಕೋರೇಷನ್ ಮಾಡಬೇಕು, ಹಾಗಾಗಿ ಡೆಕೋರೇಷನ್ ಮಾಡೋಣ ಅಂತ. ಫಸ್ಟ್ ನಾನು ರೆಡಿ ಆದಮೇಲೆ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನನ್ನ ಹಸ್ಬೆಂಡ್ ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ. ಈಗ ಬರೋ ಟೈಮ್ ಆಗಿದೆ. ನಾನು ಡೆಕೋರೇಷನ್ ಮಾಡೋಷ್ಟೊತ್ತಿಗೆ ಅವ್ರು ಬರ್ತಾರೆ. ಹಾಗೆ ನಿಮ್ಗೆ ಕೂಡ ತೋರಿಸ್ತೀನಿ. ಬನ್ನಿ ಸಿಂಪಲ್ಲಾಗಿ ಡೆಕೋರೇಷನ್ ಹೇಗೆ ಮಾಡ್ತೀನಿ ಅಂತ ನೀವು ಕೂಡ ನೋಡಿ. ಇಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಈಗ ಡೆಕೋರೇಷನ್ ಮಾಡೋಣ ಅಂತ ರೂಮಿಗೆ ಬಂದಿದ್ದೀನಿ. ಇನ್ನೊಂದು ರೂಮ್ ಇತ್ತು, ಅಲ್ಲಿ ಫ್ರೀ ಇತ್ತು. ಹಾಗಾಗಿ ಈ ವಾಲ್ಗೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ ನಾನು. ನನ್ನ ಹತ್ರ ವೈಟ್ ಕಲರ್ದು ಅದಿರಲಿಲ್ಲ, ಹಾಕ್ತಾರಲ್ಲ ಪರದೆ ಥರ. ಹಾಗಾಗಿ ನಾನು ಕರ್ಟನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈ ಕರ್ಟನ್ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿತ್ತು. ಹಾಗಾಗಿ ಅದನ್ನೇ ಹಾಕಿ ಅದರಲ್ಲೇ ವೈಟ್ ವಾಲ್ಗೆ ಚೆನ್ನಾಗಿ ಕಾಣುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇದೆಯಲ್ಲ ಅಂತ ಇದನ್ನು ಹಾಕ್ತಾಯಿದ್ದೀನಿ. ಹಾಗೆ ನಾನು ಬರ್ತ್ಡೇಗೆ ತರಿಸಿರೋ ಡೆಕೋರೇಷನ್ ಐಟಮ್ಸ್ ಎಲ್ಲ ಇತ್ತು, ಅದು ಒಂದು ಸ್ವಲ್ಪ ಅದರಲ್ಲಿ ಲವ್ ಹಾಗೆ ಹಾರ್ಟ್ ಶೇಪಿಂದೆಲ್ಲ ಇತ್ತು. ಅದನ್ನೇ ಇದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಅದಕ್ಕೆ ಗಾಳಿ ಊದಿ ಫಸ್ಟಿಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಒಂದು 30 ರೂಪೀಸಿಂದ ಬಲೂನ್ ತರಿಸಿದ್ದೀನಿ. ಇದನ್ನೆಲ್ಲ ಫಸ್ಟು ರೆಡಿ ಮಾಡಿ ಒಂದೊಂದಾಗಿ ಇಟ್ಕೊಂಡ್ರೆ ಆಮೇಲೆ ಅದನ್ನು ಅಂಟ್ಸೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ ರೆಡಿ ಮಾಡ್ತಾ ಇದ್ದೆ. ಈಗ ಬಲೂನ್ಸ್ ಎಲ್ಲ ಊದಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ವಾಲ್ಗೆ ನೋಡಿ ಈ ಥರ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ರೆಡ್ ಕಲರ್ ಬಲೂನ್ ಹಾಗೆ ರೆಡ್ ಕಲರ್ದು ಆರ್ಟ್ ಶೇಪ್ ಇದೆಯಲ್ಲ, ಇದನ್ನೆಲ್ಲ ಹಾಕ್ಕೊಳ್ತಾ ಬರ್ತೀನಿ. ಈಗ ಮೇಲ್ಗಡೆ ಫುಲ್ಲು ಡೆಕೋರೇಷನ್ ಮುಗಿಸ್ದೆ. ಹಾಗೆ ಕೆಳಗಡೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಹಾಗೆ ಕೇಕ್ ಕಟ್ ಮಾಡೋಕ್ಕೆ, ಜೊತೆಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಇದ್ದೀನಿ. ಹಾಗಾಗಿ ಇಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಕೆಳಗೊಂದು ಬೆಡ್ಶೀಟ್ ಹಾಕಿ ಅದಕ್ಕೆ ಒಂದು ವೈಟ್ ಕಲರ್ ಈ ಥರ ಒಂದು
ಕವರ್ ಹಾಕಿದ್ದೀನಿ. ಹಾಗೆ ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ರೋಸ್ ಪೆಟಲ್ಸ್ ಹಾಕ್ತಾಯಿದ್ದೀನಿ. ಆ ಥರ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ, ಆವಾಗ ಚೆನ್ನಾಗಿ ಕಾಣುತ್ತೆ. ಹಾಗೆ ಅದೆಲ್ಲ ಇದಾದಮೇಲೆ ಅಲ್ಲಿ ರೋಸಲ್ಲಿ ಒಂದು ಹಾರ್ಟ್ ಶೇಪಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಅಲ್ಲಿ ಹಾರ್ಟ್ ಶೇಪಲ್ಲಿ ಇದು ಮಾಡಿದ್ದೀನಿ. ಹಾಗೆ ಅದಕ್ಕೆ ಲೈಟಿಂಗ್ಸ್ ಕೂಡ ಹಾಕಿದ್ದೆ, ಮನೇಲಿ ಲೈಟಿಂಗ್ಸ್ ಇತ್ತು, ಅದನ್ನೆಲ್ಲ ಹಾಕಿ ನೋಡಿ ಈ ಥರ ಡೆಕೋರೇಷನ್ ಮಾಡಿದ್ದೀನಿ. ಸುತ್ತಲೂ ಕ್ಯಾಂಡಲ್ ಇಟ್ಟು ಲೈಟ್ ಆಫ್ ಮಾಡಿದರೆ ಚೆನ್ನಾಗಿ ಕಾಣುತ್ತಲ್ಲ, ಅಲ್ಲೇ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಆಗುತ್ತೆ ಅಂತ ಈ ಥರ ಡೆಕೋರೇಷನ್ ಮಾಡಿದ್ದೆ. ಈಗ ಓವರಾಲ್ ಎಲ್ಲ ಡೆಕೋರೇಷನ್ ಮುಗಿಸಿದ್ದೀನಿ ನೋಡಿ. ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಮನೇಲಿ ಸಿಂಪಲ್ಲಾಗಿ ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಈ ಸತಿ ಆ್ಯನಿವರ್ಸರಿಗೆ. ಇದಕ್ಕೆ ನಾನು ಜಾಸ್ತಿ ಏನು ಖರ್ಚು ಮಾಡೇ ಇಲ್ಲ, ಹೇಳಬೇಕು ಅಂದರೆ ಬಲೂನ್ಸಿಗೆ ಮಾತ್ರ ಖರ್ಚು ಮಾಡಿದ್ದೀನಿ. ಹಾಗೆ ಉಳಿದಿದ್ದೆಲ್ಲ ಮನೇಲೇ ಇತ್ತು. ಕಡಿಮೆ ಖರ್ಚಲ್ಲಿ ಒಂದು ಸಿಂಪಲ್ ಡೆಕೋರೇಷನ್ ಮಾಡಿದೆ ಅಂತಲೇ ಹೇಳ್ಬೋದು. ಇವಾಗ ಸುತ್ತಲೂ ಎಲ್ಲದಕ್ಕೂ ಕ್ಯಾಂಡಲ್ ಹಚ್ಚಿ ನಾನು ರೆಡಿ ಮಾಡಿದೆ. ಲೈಟ್ ಆಫ್ ಎಲ್ಲ ಮಾಡಿ ನೋಡೋಷ್ಟೊತ್ತಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಕ್ಚುಲಿ ನಾನು ಈ ಥರ ಎಲ್ಲ ಡೆಕೋರೇಷನ್ ಮಾಡ್ತೀನಿ ಅಂತ ನನ್ನ ಹಸ್ಬೆಂಡಿಗೆ ಹೇಳಿರಲಿಲ್ಲ. ಅವ್ರಿಗೆ ಬರಬೇಕಾದ್ರೆ ಒಂದು ಕೇಕ್ ತೊಗೊಬನ್ನಿ, ಒಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ದೆ. ಅವರಿಗೊಂದು ಸರ್ಪ್ರೈಸ್ ಇರಲಿ ಅಂತ ನಾನು ಈ ಥರ ಎಲ್ಲ ಇವತ್ತು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಸಿಂಪಲ್ ಆಗಿದ್ರೂ ಅವರಿಗೊಂದು ಸ್ವಲ್ಪ ನೋಡಿ ಖುಷಿಯಾಗಲಿ ಅಂತ ನಾನು ಈ ಥರ ಮನೆಯಲ್ಲೇ ಒಂದು ಡೆಕೋರೇಷನ್ ಮಾಡಿದ್ದೆ. ಹಾಗೆ ನನಗೂ ಕೂಡ ನೋಡಾದ್ಮೇಲೆ ತುಂಬ ಇಷ್ಟ ಆಯಿತು ಎಲ್ಲದು. ಆಮೇಲೆಲ್ಲ ಡೆಕೋರೇಷನ್ ಆದಮೇಲೆಲ್ಲ ಕೇಕ್ ಕಟ್ ಮಾಡಿ ಇಲ್ಲೇ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಮಾಡಿದ್ವಿ. ಹಾಗೆ ಈಗ ಫೈನಲ್ ಆಗಿ ಎಲ್ಲ ಡೆಕೋರೇಷನ್ ಮುಗೀತು. ಹಾಗೆ ನಾನೀಗ ಲೈಟ್ ಆಫ್ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಕಾಣ್ತಾ ಇದೆ ಅಂತ. ನೋಡಿ ಈ ಥರ ಕಾಣ್ತಾ ಇದೆ. ಸಿಂಪಲ್ಲಾಗಿ ನಾನು ಇವತ್ತು ಈ ಥರ ಡೆಕೋರೇಷನ್ ಮಾಡಿದ್ದೀನಿ. ನಿಮಗೆ ಈ ಸಿಂಪಲ್ ಡೆಕೋರೇಷನ್ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಾನೆಲ್ಲ ಡೆಕೋರೇಷನ್ ಮುಗಿಸಿ ರೆಡಿ ಮಾಡಿ ಇಟ್ಕೊಂಡಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಕೂಡ ಬಂದರು. ಅವ್ರು ಕೂಡ ಕೇಕ್ ತಂದಿದ್ದರು. ಹಾಗೆ ನಾನು ಕೇಕ್ ಕೂಡ ಇಲ್ಲಿ ಅರೇಂಜ್ ಮಾಡಿ ಇಲ್ಲಿಟ್ಟೆ, ಇಲ್ಲೇ ಕಟ್ ಮಾಡೋಣ ಅಂತ ಈ ಥರ ಪೋಸಲ್ಲಿ ಈ ಕಡೆನೇ ಕ್ಯಾಮ್ರಕ್ಕೆ ಕಾಣೋ ಥರನೇ ಇಟ್ಟಿದ್ದೀನಿ. ಹಾಗೆ ಈಗ ಎಲ್ಲ ರೆಡಿ ಆಯಿತು. ಈಗ ಕೇಕ್ ಕಟ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ನ ಕರಿತಾ ಇದ್ದೆ, ಬಂದು ನೋಡಿ ಹೇಗೆ ಕಾಣ್ತಾ ಇದೆ ಡೆಕೋರೇಷನ್ ಅಂತ. ಅವರು ಕೂಡ ಬಂದು ತುಂಬಾ ಖುಷಿ ಆಯಿತು ಅವರಿಗೆ. ಆ್ಯಕ್ಚುಲಿ ನನಗೆ ಹೇಳೇ ಇರಲಿಲ್ಲ ನಾನು ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ಯಲ್ಲ ಅಂತ. ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಈ ಥರ ಮಾಡಿದ್ದೆ ಅಂತ ಹೇಳಿದೆ. ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದರು ಅವರು. ಹಾಗೆ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡಿದ್ನಲ್ಲ ಅದನ್ನು ಕೂಡ ಎಲ್ಲದು ತಂದು ಇಟ್ಕೊಂಡಿದ್ದೀನಿ. ಕೇಕ್ ಕಟ್ ಮಾಡಿ ಆವಾಗಲೇ ಡಿನ್ನರ್ ಕೂಡ ಮುಗಿಸ್ಕೊಳ್ಳೋಣ ಅಂತ ಎಲ್ಲದು ಫಸ್ಟಿಗೆ ನಾನು ಅರೇಂಜ್ಮೆಂಟ್ ಮಾಡಿ ಇಟ್ಟಿದ್ದೀನಿ. ಅದು ಕೂಡ ಎಲ್ಲ ರೆಡಿಯಾಗಿತ್ತು. ಹಾಗೆ ಈಗ ನಾನೆಲ್ಲ ಫುಲ್ಲು ರೆಡಿ ಮಾಡಿದ ಮೇಲೆ ನೀವೊಂದು ಬನ್ನಿ ಅಂತ ಹೇಳಿದೆ ನನ್ನ ಹಸ್ಬೆಂಡಿಗೆ. ಅವರು ಕೂಡ ಬಂದರು. ಅವರು ಬಂದು ನೋಡಿ ಅವರಿಗೂ ಕೂಡ ತುಂಬ ಖುಷಿ ಆಯಿತು. ನೆಕ್ಸ್ಟ್ ನಾವು ಈಗ ಕೇಕ್ ಕಟ್ ಮಾಡೋಣ ಅಂತ ಇಬ್ಬರು ಕೂಡ ಕೂತ್ಕೊಂಡು ಕ್ಯಾಂಡಲೆಲ್ಲ ಇಟ್ಟು ಊದಿ ಕೇಕ್ ಕೂಡ ಕಟ್ ಮಾಡಿದ್ವಿ. ಈ ಸಲ ನಾವು ಈ ಥರ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ. ನನಗೂ ಖುಷಿ ಆಯಿತು, ಅವರಿಗೂ ಕೂಡ ತುಂಬ ಖುಷಿ ಆಯಿತು. ಹಾಗೆ ಕೇಕ್ ಎಲ್ಲ ಕಟ್ ಮಾಡಾಯಿತು. ಹಾಗೆ ಕೇಕ್ ಕಟ್ ಮಾಡಿದ ಮೇಲೆ ಅವರು ನನಗೆ ಚಾಕ್ಲೇಟ್ ಕೊಟ್ಟರು. ನನಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಈ ಥರ ಬರ್ಡೇ ಹಾಗೆ ಈ ಥರ ಏನಾದರೂ ಸ್ಪೆಷಲ್ ಡೇ ಅಲ್ಲಿ ನನಗೆ ಅವರು ಚಾಕ್ಲೇಟ್ ಯಾವಾಗಲೂ ತಂದು ಕೊಡ್ತಾರೆ. ಹಾಗೆ ಏನು ಗಿಫ್ಟ್ ಕೊಟ್ಟರು ಅಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಮಗೆ ಹೋಗೋಕ್ಕಾಗಿಲ್ಲ ಇವತ್ತು, ಹಾಗೆ ನೆಕ್ಸ್ಟ್ ಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರು ಅವರು. ಹಾಗಾಗಿ ಆವಾಗ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈಗ ಡಿನ್ನರ್ಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಹಾಗೆ ಡಿನ್ನರ್ ಕೂಡ ಮಾಡ್ತಾಯಿದ್ದೀವಿ. ಅವರಿಗಂತೂ ಎಲ್ಲ ರೆಸಿಪಿ ಕೂಡ ತುಂಬ ಇಷ್ಟ ಆಗಿತ್ತು. ಎಲ್ಲದೂ ತುಂಬ ಚೆನ್ನಾಗಿದೆ, ನನ್ನದೇ ಫೇವ್ರೇಟ್ ಮಾಡಿದ್ಯಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಿಮ್ಮ ಫೇವ್ರೇಟೇ ಮಾಡಿದ್ದೆ ಇವತ್ತು, ನಿಮಗೇನು ಇಷ್ಟ ಅದೇ ಮಾಡಿ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಮಾಡಿದೆ ಅಂತ ಹೇಳಿದೆ. ಅದಕ್ಕೆ ಎಲ್ಲದೂ ಚೆನ್ನಾಗಿದೆ ಅಂತ ಹೇಳಿ ಖುಷಿ ಪಟ್ಟು ತಿಂದರು. ಹಾಗೆ ನನಗೂ ಕೂಡ ತುಂಬ ಖುಷಿ ಆಯಿತು. ಈ ಥರ ಡಿನ್ನರ್ ಮಾಡಿ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ಇವತ್ತಿನ ಆ್ಯನಿವರ್ಸರಿ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಆ್ಯನಿವರ್ಸರಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆವಾಗ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.